ಏನು ಲೋಕಸಭಾ ಚುನಾವಣೆ ಬಂದಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಲಕ್ಷ್ಮಣರವರು ಹಾಗೂ ಸುನಿಲ್ ಬೋಸ್ರವರ ಪರವಾಗಿ ಇವತ್ತು ವಿಶ್ವಕರ್ಮ ಸಮಾಜದ ಮುಖಂಡರೆಲ್ಲರೂ ಸೇರಿ ಈ ಮೈಸೂರು ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿದ್ವಿ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಇವತ್ತು ವಿಶ್ವಕರ್ಮ ಸಮಾಜ ಈ ರಾಜ್ಯದ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿಯವರ ಕೊಡುಗೆ ಬಹಳಷ್ಟಿದೆ ಅನ್ನೋದನ್ನು ಸಮಾಜದ ಮಂದಿಗಳಿಗೂ ಹೇಳಬೇಕು. ಅದೇ ರೀತಿ ಎಲ್ಲ ಸಮಾಜಗಳಿಗೂ ಸಹ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಹಿಂದೆ ಏನು ನಮ್ಮ ಸಮಾಜ ಯಾವುದೇ ರಾಜಕೀಯ ಸ್ಥಾನಮಾನಗಳಿಲ್ಲದೆ, ಯಾವುದೇ ಅಭಿವೃದ್ಧಿ ನಿಟ್ಟಿನಲ್ಲಿ ಯಾವುದೇ ನಮ್ಮ ನಿಗಮಗಳು ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಹೋರಾಟ ಮಾಡಿದ್ವಿ, ಆ ಹೋರಾಟದ ಪ್ರತಿಫಲವಾಗಿ ನಮ್ಮ ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮೊದಲನೇ ಬಜೆಟ್ನಲ್ಲೇ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಆ ನಿಗಮಕ್ಕೆ ನಮ್ಮನ್ನೇ ಮೊದಲನೇ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಹಾಗೆ ಅದೇ ಸಂದರ್ಭದಲ್ಲಿ 2016ರಲ್ಲಿ ನಮ್ಮ ಬಹುದಿನಗಳ ಬೇಡಿಕೆ ಇತ್ತು, 40 ಲಕ್ಷ ಇರ್ತಕ್ಕಂಥ ವಿಶ್ವಕರ್ಮರು ಸಹ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬದುಕಬೇಕು. ಎಲ್ಲ ಸಮಾಜಗಳು ಸಹ ಜಯಂತಿಗಳನ್ನು ಆಚರಣೆ ಮಾಡ್ತದೆ, ಅದು ಸರ್ಕಾರವೇ ಆಚರಣೆ ಮಾಡ್ತದೆ. ಇಂಥ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೂ ಸಹ ಸರ್ಕಾರಿ ರಜೆ ದಿನ ಕೊಡಬೇಕು ವಿಶ್ವಕರ್ಮ ಜಯಂತಿಗೆ ಅನ್ನುವ ಬೇಡಿಕೆ ಇಟ್ಟಿದ್ವಿ. ಆ ದೃಷ್ಟಿಕೋನದಲ್ಲಿ ವಿಶ್ವಕರ್ಮ ಸಮಾಜದವರು ಸಹ ಎಲ್ಲರಂತೆ ಬಾಳಿ ಬದುಕಬೇಕಂತೇಳಿ ವಿಶ್ವಕರ್ಮ ಜಯಂತಿಯನ್ನು ಮಾಡಿಕೊಟ್ಟಂಥ ಕೀರ್ತಿ ನಮ್ಮ ಧೀಮಂತ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯಜಿಯವರಿಗೆ ಸಲ್ತದೆ. ಹಾಗಾಗಿ ಏನಿವತ್ತು ಚುನಾವಣೆ ಬಂದಿದೆ, ಈ ಚುನಾವಣೆಯಲ್ಲಿ ನಮಗೇನು ಅವರೆಲ್ಲ ಈ ಒಂದಷ್ಟು ಬೇಡಿಕೆಗಳನ್ನು ನಮಗೆ ಈಡೇರಿಸಿ ಇವತ್ತು ವಿಶ್ವಕರ್ಮ ಸಮಾಜ ನಾವು ಸಹ ಎಲ್ಲ ಸಮುದಾಯದ ರೀತಿಯಿಂದ ನಾವು ಸಹ ಮುಂದೆ ಬರ್ತಿದ್ದೀವಿ ಅನ್ನೋದನ್ನು ತಿಳಿಸ್ಬೇಕಾದ್ರೆ ನಾವು ಸಿದ್ದರಾಮಯ್ಯಜಿಯವರನ್ನ ಮತ್ತು DK ಶಿವಕುಮಾರ್ ಅವರ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯನ್ನು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಒಮ್ಮತದ ಒಕ್ಕರಳ ಧ್ವನಿ ಮಾಡ್ತಾ ಇದ್ದಾರೆ. ಈ ಬಾರಿ ಸಿದ್ದರಾಮಯ್ಯಜಿಯವ್ರನ್ನ ಗೆಲ್ಲಿಸಬೇಕು, ಮಲ್ಲಿಕಾರ್ಜುನವ್ರನ್ನ ಗೆಲ್ಲಿಸಬೇಕು, ರಾಹುಲ್ ಜಿಯವ್ರನ್ನ ಗೆಲ್ಲಿಸಬೇಕು. ಈ ದಿನ ಮೈಸೂರು ಕೊಡಗು ಲೋಕಸಭೆ ಹಾಗೂ ಚಾಮರಾಜನಗರ ಲೋಕಸಭೆ ಅಭ್ಯರ್ಥಿಗಳಾದಂಥ ಎಂ ಲಕ್ಷ್ಮಣ ಹಾಗೂ ಸುನಿಲ್ ಬೋಸ್ ಮಾದೇವಪ್ಪ ಅವರನ್ನು ಬೆಂಬಲಿಸಲು ನಾವು ಈ ದಿನ ಪ್ರೆಸ್ ಮೀಟು ರಾಜ್ಯ ವಿಶ್ವಕರ್ಮ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಪ್ರೆಸ್ ಮೀಟ್ ಮಾಡಿ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾದ ರಾಜ್ಯ ಹಿಂದುಳಿದ ವರ್ಗದ ನಾಯಕರಾದ ಸಿದ್ದರಾಮಯ್ಯವರು ಹಾಗೆ DK ಶಿವಕುಮಾರ್ ಅವ್ರನ್ನ ಬೆಂಬಲಿಸಲು ಕೈಬಲಪಡಿಸಲು ಇವತ್ತು ವಿಶ್ವಕರ್ಮ ಸಮಾಜದವ್ರಿಗೆ ಅವ್ರನ್ನ ಬೆಂಬಲಿಸಿ ಅವರಿಗೆ ಮತದಾನ ನೀಡಿ ಅಂತ ಅಂದ್ಬಿಟ್ಟು ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ. ನಮ್ಗೆ ಹಿಂದೆ ಕರ್ನಾಟಕ ಅಭಿವೃದ್ಧಿ ನಿಗಮ, ಅಮರಶಿಲ್ಪಿ ದಕ್ಕಣಾಚಾರಿ ಕಾರ್ಯಕ್ರಮ, ಈಗ ಪ್ರಸ್ತುತ ವಿಶ್ವಕರ್ಮ ಇದವರಿಗೆ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಕ್ಕೆ ಪ್ರತಿಯೊಬ್ಬರಿಗೂ 3,500 ಜನ ಮೆಂಬರ್ ಆಗೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಸಭಾಭವನ ಅಂದರೆ ವಿಶ್ವಕರ್ಮ ಸಭಾಭವನ ಮಾಡಲು ನಮಗೆ ಜಾಗದ ಕೊರತೆಯಿಂದ ನಮಗೆ ಇಲ್ಲಿವರೆಗೂ ಮೈಸೂರಿನಲ್ಲಿ ಆಗಲಿ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಾಗಲಿ ಒಂದು ನಮ್ಮ ವಿಶ್ವಕರ್ಮ ಸಮುದಾಯ ಭವನ ಇಲ್ಲ. ಅದಕ್ಕೆ ಸರ್ಕಾರದಿಂದ ಜಾಗ ಮಂಜೂರು ಮಾಡಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರುವಂಥ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ನಲ್ಲಿ ನಮಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ನಮ್ಮ ಸಮಾಜ ವಿಶ್ವಕರ್ಮ ಸಮಾಜದವ್ರಿಗೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆಯಲ್ಲಿ ನಿಲ್ಲಲು ಸ್ಪರ್ಧಿಸಲು ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ವಿಶ್ವಕರ್ಮ ನಿಗಮದಲ್ಲಿ 90 ಕೋಟಿ ಏನಿದೆ ಅದನ್ನು ಮನ್ನಾ ಮಾಡಬೇಕು. ಯಾಕೆ ಬರಗಾಲ ಇದೆ, ಕೊರೋನಾ ಬಂತು, ಈ ಕೆಲಸ ಕಾರ್ಯಗಳು ಇಲ್ಲ, ಹಾಗಾಗಿ ಅದನ್ನು ಮನ್ನಾ ಮಾಡಬೇಕು. ಅಲ್ಲಿಗೆ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಪ್ರಸ್ತುತ ಸರ್ಕಾರದಲ್ಲಿ ನಮಗೆ ವಿಶ್ವಕರ್ಮ ಸಮಾಜದವರು 1000 ಜನ ಇದ್ದಾರೆ. ಇಡೀ ರಾಜ್ಯದಲ್ಲಿ 1000 ಜನ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಅವರಿಗೆ ಎಲ್ಲ ಪ್ರತಿಯೊಬ್ಬ ವಿಶ್ವಕರ್ಮ ಕಾರ್ಯಕರ್ತನಿಗೂ ಒಂದು ಸರ್ಕಾರದ ಸ್ಥಾನಮಾನ ಕಲ್ಪಿಸಬೇಕು ಅಂತ ನಾನು ನಮ್ಮ ರಾಜ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಇಲ್ಲೆಲ್ಲ ಕಾಂಗ್ರೆಸ್ ಮುಖಂಡಗಳೆಲ್ಲ ಸೇರಿ ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ. ಆ ಕೆಲಸನ ಸಿದ್ದರಾಮಯ್ಯ ಅವರು ಹಾಗೆ DK ಶಿವಕುಮಾರ್ ಅವರು ನಮ್ಮ ಹಿಂದುಳಿದ ವರ್ಗ ವಿಶ್ವಕರ್ಮ ಸಮಾಜಕ್ಕೆ ಎಲ್ಲನೂ ಇವರು ನಮ್ಮ ಬೇಡಿಕೆಗಳನ್ನ ನಾವು ಕೊಟ್ಟು ಸರ್ಕಾರದ ಸೌಲಭ್ಯ ಕೊಡ್ತಾರೆ ಅಂತ ನಾವು ಈ ದಿನ ಪ್ರೆಸ್ ಮೀಟ್ ಮಾಡಿದ್ದೀವಿ.